ನಾವು ಅಣ್ಣವ್ರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಕಲಾವಿದರ ಸಂಘ ಅದೇ ಚಾಮರಾಜಪೇಟೆಯಲ್ಲಿ ಇದೆಯಲ್ಲ, ಆ ಕಲಾವಿದರ ಸಂಘದ್ದು ಚುನಾವಣೆ ನಡೆದಿರಲಿಲ್ಲ. 16 ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ಅಲ್ಲಿ ಅಕ್ರಮವಾಗಿ ಯಾರೋ ಸರ್ವಾಧಿಕಾರ ನಡೆಸ್ತವ್ರೆ. ಅದ್ರ ವಿರುದ್ಧ ನಾವು ಸಹಕಾರ ಇಲಾಖೆಗಳ ಸಂಘ ಮಲ್ಲೇಶ್ವರಮಲ್ಲಿ ಹೋಗಿ ಸುಮಾರು 150-200 ಜನ ಅಭಿಮಾನಿಗಳು ಹೋಗಿ ಒಂದು ಹೋರಾಟ ಮಾಡಿ ಮನವಿ ಕೊಟ್ವಿ. ಅಲ್ಲಿ ಅಧಿಕಾರಿಗಳು ಸ್ಪಂದಿಸಿ ನಾವು ಈ ಕೂಡಲೇ ಕ್ರಮ ತಗೊತೀವಿ ಅಂತ ಹೇಳಿ ನಮಗೆ ಅಕ್ಲಾಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಅಭಿಮಾನಿಗಳು ಇವತ್ತು ಸೇರಿ ಅದೊಂದು ನಮಗೆ ಒಂದು ಯಶಸ್ಸಿನ ಜಯ ಅಂತಲೇ ಹೇಳ್ಬೋದು. ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಒಂದು ಅಣ್ಣವ್ರ ಹೆಸರಲ್ಲಿ ಒಂದು ಹೋರಾಟ ಮಾಡಿದ್ವಿ. ಯಾಕಂದರೆ ಅಣ್ಣವರು ಭಾಳ ಶ್ರಮಪಟ್ಟು ಆ ಭೂಮಿ ತಗೊಂಡು ಆ ಕಲಾವಿದರ ಸಂಘ ಹುಟ್ಟಾಕೋದಕ್ಕೆ ಕಾರಣಕರ್ತರಾಗಿದ್ದರು. ಇವತ್ತಿನ ದಿನ ಹುಟ್ಟಾಕಿದ್ಮೇಲೆ ಕಟ್ಕೊಂಡ್ಮೇಲೆ ಯಾರ್ಯಾರೋ ಬಂದು ಸೇರ್ಕೊಂಡವ್ರೆ. ಈ ಗೆದ್ದಲು ಹುತ್ತ ಕಟ್ಟಿದ್ಮೇಲೆ ಹಾವು ಬಂದು ಸೇರ್ಕೊಳ್ಳೋ ಥರ ಆ ಥರ. ಹಾಗಾಗಿ ನಾವು ಅಣ್ಣವರ ಹೆಸರನ್ನ ಶಾಶ್ವತವಾಗಿ ಉಳಿಸ್ಬೇಕು ಮತ್ತು ಕಲಾವಿದರ ಸಂಘಕ್ಕೆ ಆಡಳಿತಾಧಿಕಾರನ ನೇಮಿಸ್ಬೇಕಂತ ಒತ್ತಾಯಿಸ್ಬಿಟ್ಟು ಹೋರಾಟ ಮಾಡಿಬಿಟ್ಟು ಬಂದಿದ್ದೀವಿ. ಇವಾಗ ಅವರು ಹೇಳಿದ್ದಾರೆ 1 ವಾರದಲ್ಲಿ ನಾವು ಚುನಾವಣೆ ಪ್ರಕ್ರಿಯೆ ಕ್ರಮ ತಗೊತೀವಿ ಅಂತವ್ರೆ. ಹಾಗೇನಾದ್ರು ಆಗಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡೋಂಥ ಒಂದು ಸಾಧ್ಯತೆ ಇದೆ. ಅದನ್ನೇ ಕೇಳಿದ್ವಿ ನಾವು. 16 ವರ್ಷಗಳಿಂದ ಲೆಕ್ಕಪತ್ರ ಸರೋಗಲಿಲ್ಲ, ಹೊಂದಾಣಿಕೆ ಆಗಲಿಲ್ಲ ಅಂತ ಅವರು ಸಮಂಜಸ ಉತ್ತರ ಕೊಟ್ಟಿದ್ದಾರಂತೆ. ಈಗ ತನಿಖೆಗೆ ಆದೇಶ ಮಾಡಿದ್ದಾರೆ ಸಹಕಾರ ಇಲಾಖೆಗಳ ನಿಬಂಧಕರು. ಇವಾಗ ನಾವು ಕಲಾ ಪೋಷಕರು, ಅವ್ರಿಗೆ ಈ ಕೆಲವರು ಬಲಾಢ್ಯ ಶಕ್ತಿಗಳಿಂದ ಅವ್ರಿಗೆ ಭಯ ಇರುತ್ತೆ, ಮಾತಾಡೋಕ್ಕೆ ಹೆದರಿಕೆ ಇರುತ್ತೆ ಸಣ್ಣ ಪುಟ್ಟ ಕಲಾವಿದರಿಗೆ. ನಾವು ಅಭಿಮಾನಿ ಸಂಘದವರು, ನಮ್ಗೆ ಯಾವುದೋ ಅಂಥ ಹೆದರಿಕೆ ಇಲ್ಲ. ಮೇಲಾಗಿ ನಾವು ಅಣ್ಣವ್ರ ಅಭಿಮಾನಿಗಳು. ಅಣ್ಣವ್ರ ಸಂಘಟನೆಯಿಂದ ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ನಾವೊಂದು ಹೋರಾಟ ಮಾಡಿದ್ದೀವಿ. ಅದೇ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಕೇಳ್ತಾರೆ. ಹಾಗಾಗಿ ಎಲ್ರಿಗೂ ಇವಾಗ ಅಲ್ಲಿ ಬಲಾಢ್ಯರು ಇದ್ದಾರಲ್ಲ, ಸರ್ವಾಧಿಕಾರ ಮಾಡ್ತವ್ರಲ್ಲ, ಅವ್ರ ವಿರುದ್ಧ ಮಾತಾಡೋಕ್ಕೆ ಅವಕಾಶಗಳು ತಪ್ಪೋಗುತ್ತೆ. ಸಣ್ಣ ಪುಟ್ಟ ಕಲಾವಿದರು ಮಾತಾಡೋಕ್ಕೆ ಹೋದರೆ ಅವನನ್ನು ಟಾರ್ಗೆಟ್ ಮಾಡ್ತಾರೆ, ಸಿನಿಮಾಗಳಲ್ಲಿ ಅವಕಾಶ ಕೊಡಲ್ಲ. ನಮಗಂತ ಭಯ ಇಲ್ಲ, ಹೋರಾಟಗಾರರು ನಾವು, ಮೇಲಾಗಿ ಅಣ್ಣವರ ಅಭಿಮಾನಿಗಳು. ಹಾಗಾಗಿ ನಾವು ಕಳೆದ 5-6 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ ಕಲಾವಿದರ ಸಂಘದ ವಿಚಾರವಾಗಿ. ಓಕೆ.